ಕೇಂದ್ರ ಸರ್ಕಾರದ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಗಿರುವಂತಹ ಅನ್ಯಾಯಗಳ ಬಗ್ಗೆ ಆರೋಪ ಪಟ್ಟಿಯೊಂದನ್ನು ರೆಡಿ ಮಾಡಿಟ್ಟಿದ್ದಾರೆ. ಮೋದಿ ಸರ್ಕಾರ ಮತ್ತು ಬಿಜೆಪಿ ಕನ್ನಡಿಗರ ವಿರೋಧಿ ಅಂತ ಸುರ್ಜೇವಾಲಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಾರ್ಜ್ ಶೀಟ್ ಆರೋಪ ಪಟ್ಟಿಯೊಂದನ್ನು ರೆಡಿ ಮಾಡಿದ್ದಾರೆ. ಮೋದಿ ಸರ್ಕಾರ ಮತ್ತು ಬಿಜೆಪಿ ಕನ್ನಡಿಗರ ವಿರೋಧಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ 2 ಲಕ್ಷ ಕೋಟಿ ಹಕ್ಕಿನ ಹಣಕ್ಕೆ ಕೇಂದ್ರದಿಂದ ಕನ್ನ ಬಿದ್ದಿದೆ ಅಂತ ಹೇಳಿದ್ದಾರೆ. ಕೃಷಿ, ನೀರಾವರಿ, ಮೂಲಸೌಕರ್ಯ ಯೋಜನೆಗಳಿಗೆ ಕೇಂದ್ರ ತಡೆ ಒಡ್ಡಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ದ್ರೋಹ ಬಗೆದಿದೆ ಅಂತ ಸುರ್ಜೇವಾಲಾ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಪಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕೇಂದ್ರದ ವಿರುದ್ಧ ಪದೇ ಪದೇ ಕಾಂಗ್ರೆಸ್ ನಾಯಕರು ಮಾಡುವಂತಹ ಆರೋಪ ಇದು. ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂತಹ ತೆರಿಗೆ ಹಣ, ದಟ್ ಈಸ್ GST ಬಾಕಿ ಇದೆ ಮತ್ತು ನೀರಾವರಿ ಯೋಜನೆಗಳಿಗೆ ಬರಬೇಕಾಗಿರ್ತಕ್ಕಂತಹ ಅನುದಾನದಲ್ಲೂ ಸಹ ತಾರತಮ್ಯ ಆಗ್ತಾ ಇದೆ ಮತ್ತು ಯಾವೆಲ್ಲ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕು ಕೇಂದ್ರ ಸರ್ಕಾರ, ಅದನ್ನು ಬೇಕಂತಲೇ ತಡೆ ಹಿಡಿಯುವ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಪದೇ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಪಾಲಿನ 1,97 ಕೋಟಿ ತೆರಿಗೆ ಮತ್ತು ಅನುದಾನಕ್ಕೆ ಬ್ರೇಕ್ ಬಿದ್ದಿದೆ. 14ನೇ ಮತ್ತು 15ನೇ ಹಣಕಾಸು ಆಯೋಗದ 79,770 ಕೋಟಿಗೆ ಬ್ರೇಕ್ ಬಿದ್ದಿದೆ. ಅವೈಜ್ಞಾನಿಕ GST ಜಾರಿಯಿಂದ ರಾಜ್ಯಕ್ಕೆ ಲಾಸ್ ಆಗಿದೆ. GST ಪರಿಷ್ಕರಣೆಯಿಂದ ರಾಜ್ಯಕ್ಕೆ 9,000 ಕೋಟಿ ಲಾಸ್ ಆಗಿರುವಂಥದ್ದು. ಜಲಜೀವನ್ ಮಿಷನ್ ಅಡಿ 10,889 ಕೋಟಿ ಅನುದಾನಕ್ಕೆ ತಡೆ ಬಿದ್ದಿದೆ. ರಿಂಗ್ ರಸ್ತೆ ಮತ್ತು ನಗರ ಸಂಸ್ಥೆಗಳ 11,495 ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 4,195 ಕೋಟಿಯನ್ನು ಕೊಟ್ಟಿಲ್ಲ. ಹೀಗೆ ಸಾಲು ಆರೋಪಗಳನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿರ್ತಕ್ಕಂಥದ್ದು. ಅಂದರೆ ಯಾವೆಲ್ಲ ಯೋಜನೆಗಳಲ್ಲಿ ರಾಜ್ಯಕ್ಕೆ ಅನುದಾನ ಬರಬೇಕಾಗಿತ್ತು ಅನ್ನುವಂಥದ್ದು. ಪ್ರಮುಖವಾಗಿ ತೆರಿಗೆ 1.97 ಲಕ್ಷ ಕೋಟಿ ಕೇಂದ್ರದಿಂದ ತೆರಿಗೆ ಹಣ ಬಾಕಿ ಇದೆ. ಮಗದೊಂದು ಕಡೆ 14th and 15th ಫೈನಾನ್ಸ್ ಕಮಿಷನ್ 79,770 ಕೋಟಿ ಕೊಡಬೇಕಾಗಿತ್ತು, ಅದಕ್ಕೂ ಬ್ರೇಕ್ ಹಾಕಿದೆ. ಅವೈಜ್ಞಾನಿಕ GST ಜಾರಿಯಾಗಿದ್ದರಿಂದ, ಅಂದರೆ ಕಳೆದ ವರ್ಷ ವರ್ಷದಲ್ಲೇ ಅಂದರೆ ಅಕ್ಟೋಬರ್ನಲ್ಲಿ GST ಪರಿಷ್ಕರಣೆ ಆಗಿದ್ದರಿಂದ ರಾಜ್ಯಕ್ಕೆ 59,274 ಕೋಟಿ ನಷ್ಟವಾಗಿದೆ. ಮಗದೊಂದು ಕಡೆ 9,000 ಕೋಟಿ ಈ ವರ್ಷ ನಮಗೆ ಲಾಸ್ ಆಗಿರುವಂಥದ್ದು. ಈ ಬಾರಿಯ ಬಜೆಟ್ನಲ್ಲಿ ನಮಗೆ ಘೋಷಣೆ ಆಗಬೇಕಾಗಿತ್ತು, ಅದು ಸಹ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿಲ್ಲ. ಜಲಜೀವನ್ ಮಿಷನ್ ಅಡಿಯಲ್ಲಿ 10,889 ಕೋಟಿ ಅನುದಾನಕ್ಕೂ ಸಹ ಕೇಂದ್ರ ತಡೆ ಹಿಡಿದಿದೆ. ರಿಂಗ್ ರಸ್ತೆ ಮತ್ತು ನಗರ ಸಂಸ್ಥೆಗಳ 11,495 ಕೋಟಿ ಅನುದಾನವನ್ನು ಸಹ ನಿರಾಕರಣೆ ಮಾಡಲಾಗ್ತಾ ಇದೆ. ಇನ್ನು 2023ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿದಂಥ ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿಯನ್ನು ಸಹ ಇಲ್ಲಿಯವರೆಗೆ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 4,195 ಕೋಟಿ ಪಾಲನ್ನು ಕೊಟ್ಟಿಲ್ಲ. ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಸಹ ಕೊಟ್ಟಿಲ್ಲ. ಹೀಗೆ ಸಾಲು ಮೋಸಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಸುರ್ಜೇವಾಲಾ ಅವರು ಆರೋಪ ಮಾಡಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ಸುರ್ಜೇವಾಲಾ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅಂದರೆ ಕೇಂದ್ರದಿಂದ ಯಾವೆಲ್ಲ ಯೋಜನೆಗಳಲ್ಲಿ ಹಣ ಬರಬೇಕಾಗಿತ್ತು, ಯಾವೆಲ್ಲ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು. ಎಲೆಕ್ಷನ್ ಟೈಮ್ನಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ? ಪ್ರಮುಖವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವೆರಡೂ ಕೂಡ ಕರ್ನಾಟಕಕ್ಕೆ ಹಾನಿಕಾರಕ ಅಂತ ಸುರ್ಜೇವಾಲಾ ಅವರು ಇವತ್ತು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ದಾಖಲೆಗಳ ಸಮೇತ ಅಂಕಿಅಂಶವನ್ನ ಇವತ್ತು ಸುರ್ಜೇವಾಲಾ ಅವರು ಬಿಡುಗಡೆ ಮಾಡಿ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ್ದು ಒಂದು ರೀತಿ ಪಾಲಿಸಿ ಪ್ಯಾರಾಲಿಸಿಸ್ ಇದ್ದಂತೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಅವರು ಅಭಿವೃದ್ಧಿ ವಿಚಾರಗಳನ್ನ ಬದಿಗೊಟ್ಟು ಜೊತೆಗೆ ರಾಜ್ಯಕ್ಕೆ ಬರಬೇಕಾದ ಅನುದಾನ ಆಗಿರ್ಬೋದು ಅಥವಾ ತೆರಿಗೆ ತಾರತಮ್ಯ ಆಗಿರ್ಬೋದು, ಈ ಬಗ್ಗೆ ಎಲ್ಲೂ ಕೂಡ ಅವರು ಮಾತನಾಡದೆ ಕೇವಲ ಹಿಂದೂ ಮುಸ್ಲಿಂ ಗದ್ದಲೆ ಎಬ್ಬಿಸ್ತಕ್ಕಂಥ ಒಂದು ಕೆಲಸವನ್ನೇ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಸುರ್ಜೇವಾಲಾ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ ಸುಮಾರು 2 ಲಕ್ಷ ಕೋಟಿಯಷ್ಟು ಮೊತ್ತದ ತೆರಿಗೆ ಮತ್ತೆ ಅನುದಾನದ ಪಾಲು ರಾಜ್ಯಕ್ಕೆ ಬರಬೇಕಾಗಿತ್ತು. ಅದ್ಯಾವುದನ್ನು ಕೂಡ
ಬಿಡುಗಡೆ ಮಾಡದೆ ತಡೆ ಹಿಡಿದಿದೆ. ಜೊತೆಗೆ 14ನೇ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ ಸುಮಾರು 79,000 ಕೋಟಿಯಷ್ಟು ಹಣ ಸರ್ಕಾರಕ್ಕೆ ಬರಬೇಕಾಗಿತ್ತು. ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಮತ್ತೊಂದು ಕಡೆ ಅಪ್ಪರ್ ಭದ್ರಾ ಯೋಜನೆ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಎತ್ತಿನ ಹೊಳೆ ಮತ್ತೆ ಮೇಕೆದಾಟು ಈ ಎಲ್ಲಾ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ. ಇದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕರ್ನಾಟಕದ ಮತ್ತೆ ಕರ್ನಾಟಕರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿ ಸುರ್ಜೇವಾಲಾ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ಒಂದು ಚಾಟಿಯನ್ನ ಬೀಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಜೊತೆಗೆ ಬೈ ಎಲೆಕ್ಷನ್ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಪ್ರಚಾರ ಮಾಡ್ತಕ್ಕಂಥ ಒಂದು ವೇಳೆ ಕೇಂದ್ರ ಸರ್ಕಾರದ ಜೊತೆ ಬಹಳಷ್ಟು ಒಂದು ಸೌಜನ್ಯವಾಗಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ಕೊಂಡೇ ಬರ್ತಾ ಇದ್ರು. ಈ ವಿಚಾರಗಳನ್ನು ಕೂಡ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿ ಕೇಂದ್ರದಿಂದ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯೋಜನೆಯಲ್ಲಿ ಎಷ್ಟೆಷ್ಟು ಬಾಕಿ ಹಣ ಉಳಿಸ್ಕೊಳ್ಳಾಗಿದೆ, ತೆರಿಗೆ ವಿಚಾರದಲ್ಲಿ ಎಷ್ಟೆಲ್ಲ ಹಣ ಬರಬೇಕಾಗಿತ್ತು, ಮತ್ತೆ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಯೋಜನೆಗಳನ್ನ ಯಾಕೆ ತಡೆ ಹಿಡಿದಿದೆ ಅನ್ನೋ ಒಂದು ವಿಚಾರಗಳೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಓಕೆ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.